2025 ಫೆಬ್ರವರಿ ಬಜೆಟ್ ನೋಡಿದ ತಕ್ಷಣ ಅನಿಸಿದ್ದು ಒಂದೇ ಒಂದು ಮಾತು ಅಂದರೆ ಲೈಕ್ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಎಷ್ಟು ಟ್ರೋಲ್ ಮಾಡಿದ್ರು. ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾಟ್ ಇವನ್ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ನೋಡಿ ಅವರು ಕೂಡ ಟ್ರೋಲ್ ಮಾಡಿದ್ರು. ಅವನಿಗೆ ಟ್ಯಾಕ್ಸ್ ಅಂತ ಏನು ಅಂತ ಕೂಡ ಗೊತ್ತಿಲ್ಲ ಅಂಥವ್ರು ಕೂಡ ಟ್ರೋಲ್ ಮಾಡಿದ್ರು. ಇಂಥವ್ರದ್ದೆಲ್ಲ ಸೇರಿಸಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರಂತೂ ಸೀರಿಯಸ್ಲಿ ಒಂದು ಒಳ್ಳೆ ಬಜೆಟ್ನಂತೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಟಿಲ್ 12 ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇಲ್ಲ. ಆ್ಯಂಡ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಂತ ನನಗೆ ಸೀರಿಯಸ್ಲಿ ಸಖತ್ ಇಷ್ಟ ಆಯಿತು. ಪ್ರತಿಯೊಬ್ಬ ಕಾಮನ್ ಮ್ಯಾನಿಗೆ ಕೂಡ ಹೆಲ್ಪ್ ಆಗೋಂಥ ಸ್ಲ್ಯಾಬ್ಸ್ ಬಿಟ್ಟಿದ್ದಾರೆ ಈ ಸಲ ಅಂತೂ. ಆ್ಯಂಡ್ ಮೇಯ್ನ್ ಥಿಂಗ್ ಆಗಿ ಮಾತಾಡಬೇಕು ಅಂದರೆ ಲೈಕ್ ಎಲೆಕ್ಟ್ರಿಕ್ ಥಿಂಗ್ಸ್ ಏನೇನೆಲ್ಲ ಇದೆಯಾ, ಲೈಕ್ ಎಲೆಕ್ಟ್ರಿಕ್ ಬೈಕ್ಸ್ ಆಗಿರ್ಬೋದು, ಫೋನ್ಸ್ ಆಗಿರ್ಬೋದು, ಇವುಗಳ ಮೇಲೆ ಅಂತೂ ಭಾರಿ ಡಿಸ್ಕೌಂಟ್ಸ್ ಅಂತೂ ನಾವು ಈ ಫೆಬ್ರವರಿಯಿಂದ ನೋಡ್ಬೋದು ಅಂತಲೇ ಹೇಳ್ಬೋದು. ಹ್ಯಾಟ್ಸಪ್ ಟು ನಿರ್ಮಲಾ ಸೀತಾರಾಮನ್. ನಾವು ಕೂಡ ಅಲ್ಲೆಲ್ಲ ಒಂದು ಒಂದು ತಿಂಗಳು ಬ್ಯಾಕ್ ಒಂದು ವೀಡಿಯೋ ಮಾಡಿದ್ವಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ, ಲೈಕ್ ಒಂದು ಪಾಪ್ಕಾರ್ನ್ ಮೇಲೆ ಇದೆಲ್ಲ ಟ್ಯಾಕ್ಸ್ ಹಾಕ್ತಾರೆ ಅಂತ, ಅದು ಇದು. ಬಟ್ ಈ ಸ್ಲ್ಯಾಬ್ಸ್ ನೋಡಿದ ಮೇಲೆ ಅಂತೂ ಲಿಟ್ರಲಿ ಇಷ್ಟ ಆಯಿತು ನನಗೆ. ಆ್ಯಂಡ್ ಇಫ್ ಇನ್ ಕೇಸ್ ಈ ವಿಡಿಯೋ ಏನಾದರೂ ಒಳ್ಳೆ ರೀಚ್ ಬಂದರೆ ಕಂಪ್ಲೀಟ್ ಫೆಬ್ರವರಿ ಬಜೆಟ್ನ ಕಂಪ್ಲೀಟಾಗಿ ಒಂದು ವಿಡಿಯೋ, ದೊಡ್ಡ ವಿಡಿಯೋ, ಒಂದು ಆಲ್ಮೋಸ್ಟ್ ಪ್ರತಿಯೊಂದು ಇದನ್ನು ಕವರ್ ಮಾಡೋಣ. ಇಟ್ ವಿಲ್ ಟೇಕ್ ಅನದರ್ ಒಂದು 10 to 15 minutes ಆಗ್ಬೋದು. ಬಟ್ ಈ ವಿಡಿಯೋಗೆ ರೀಚ್ ಆದರೆ ಮಾತ್ರ ಫುಲ್ ಲೆಂತ್ ವಿಡಿಯೋ ಮಾಡೋಣ. ಇಲ್ಲಾಂದರೆ ಮೇನ್ ಥಿಂಗ್ಸ್ ಏನೇನೆಲ್ಲ ಇದೆಯೋ ಅಂತ ಈ ವಿಡಿಯೋಲಿ ಮಾತಾಡೋಣ. ನನಗೆ ಇಷ್ಟ ಆಗಿದ್ದು ಮೇಯ್ನ್ ಥಿಂಗ್ ಏನಂದರೆ ಕಾಮನ್ ಪೀಪಲ್ಗೆ 12 ಲಕ್ಷ ತನಕ ಯಾವುದೇ ಥರದ ಇನ್ಕಮ್ ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ಪೇ ಮಾಡೋಂಗಿಲ್ಲ, ಒಂದು ಥಿಂಗ್. ಆ್ಯಂಡ್ ಯಾರೆಲ್ಲ 4 ಲಕ್ಷ ಒಳಗಡೆ ಸಂಪಾದನೆ ಮಾಡ್ತಿದ್ರು, ಫಾರ್ ಎಕ್ಸಾಂಪಲ್ ನಾನೇ ಇಟ್ಕೊಳ್ಳಿ, ನಾನೊಂದು 4 lakhs ಪರ್ LPF ಅನಮ್ ತೊಗೊತಿದ್ರೆ ನಾನು ಗೌರ್ಮೆಂಟ್ಗೆ ಯಾವುದೇ ಥರ ಒಂದು ಸಿಂಗಲ್ ರುಪಿ ಕೂಡ ಪೇ ಮಾಡೋಂಗಿಲ್ಲ. ಇದು ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿರೋ ಎಂಪ್ಲಾಯ್ಮೆಂಟಲ್ಲಿ 60%, ಅಂದರೆ ಫಾರ್ ಎಕ್ಸಾಂಪಲ್ 1 ಕೋಟಿ ಜನ ನಮ್ಮ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ 40ರಿಂದ 50 ಲಕ್ಷ ಜನ ಅಂಡರ್ 4 lakh ಪ್ಯಾಕೇಜಲ್ಲೇ ಬರ್ತಾರೆ. ಅಂದರೆ 4 lakh ಅಂದರೆ ರಫ್ ಆಗಿ ಒಂದು 23 to 25 ಬಿಟ್ವೀನ್ ಆ ರೇಂಜಲ್ಲೇ ಬರುತ್ತೆ ಸ್ಯಾಲ್ರಿ. ಇಂಥವ್ರಿಗೆ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ. 4 to 6 ಬರುತ್ತಲ್ಲ, ಈ ಥರಗೆ 5 to 5% ಇಲ್ಲ 10%, 15%, ಮೋರ್ ದೆನ್ 15 lakhs ಇದ್ದರೆ ಮಾತ್ರ ಲೈಕ್ ಈ ಥರ ಸ್ಲ್ಯಾಬ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಈ 4 lakhs ಒಳಗಡೆ ಯಾರೆಲ್ಲ ಇದ್ದಾರೋ ಇವ್ರಿಗೆ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 4 lakhs ಒಳಗಡೆ ಇರೋ ಅವ್ರಿಗೆ ಇನ್ ಹ್ಯಾಂಡ್ ಒಂದು 25 ತಗೊತಿದ್ದಾನೆ ಅಂದರೆ ರಫ್ ಆಗಿ ಒಂದು ಟ್ಯಾಕ್ಸ್ ಕಟ್ಟಾಗೋದು ಆಲ್ಮೋಸ್ಟ್ 180 rupees ಸಮಥಿಂಗ್ ಎಷ್ಟು ಕಟ್ಟಾಗುತ್ತೆ. ಇಟ್ ವಿಲ್ ಟೇಕ್ 180 rupees ನಮಗೆಲ್ಲ ಸ್ವಲ್ಪ ಅಮೌಂಟ್ ಆಗಿರ್ಬೋದು. ಬಟ್ 50 ಲಕ್ಷ ಜನದಿಂದ 180 ರೂಪಾಯಿ ಹೋಗ್ತಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ಅಂತ. ಇದೆಲ್ಲ ಉಳಿತಿದೆ ಅಂದರೆ ಲೈಕ್ ನಿಜ ತುಂಬ ಒಳ್ಳೆಯ ವಿಷಯ ಇದೆಲ್ಲ. ಆ್ಯಂಡ್ ಇದು ಇವತ್ತಿನ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲಿ ನನಗೆ ಇಷ್ಟವಾದ ಮೇಯ್ನ್ ಟಾಪಿಕ್ ಅಂತ ಹೇಳಿದ್ರೆ. ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.